ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ದೇವರು ನಿಮಗೂ ನಿಮ್ಮ ಮನೆಯವ್ರಿಗೂ ಎಲ್ಲರಿಗೂ ಆರೋಗ್ಯ, ಆಯುಷ್ಯ, ಸಕಲ ಸಂಪತ್ತು, ನೆಮ್ಮದಿ, ಸಮೃದ್ಧಿಯಾಗಿ ಕೊಡಲಿ ಅಂತ ನಾನು ಆ ದೇವಿಯಲ್ಲಿ ಬೇಡ್ಕೊಳ್ತೀನಿ. ನಾನು ತುಂಬ ಸಿಂಪಲ್ಲಾಗಿ ವರಮಹಾಲಕ್ಷ್ಮಿ ಹಬ್ಬನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ವಿ ಅಂತ ತೋರಿಸ್ತೀನಿ ಬನ್ನಿ. ಫಸ್ಟಿಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ದೇವರ ನೈವೇದ್ಯಕ್ಕೋಸ್ಕರ ಏನಾದರೂ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತೀನಿ. ಆ ದೇವಿಗೆ ಇಷ್ಟವಾದ ಬೆಲ್ಲದ ಪಾಯಸ ಹಾಗೂ ಕರ್ಡ್ ರೈಸ್, ಹಾಗೆ ತುಂಬ ಸಿಂಪಲ್ಲಾಗಿ ಅನ್ನ ರಸಮ್ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು ಅಂತ ಬೇಗ ಎದ್ದಿದ್ದೆ. ಆದರೂ ಏನಾಗಿದೆ ಅಂದರೆ ಮಕ್ಕಳೆಲ್ಲ ಬೇಗ ಎದ್ದಿದ್ದರಿಂದ ಅವರನ್ನು ತಿಂಡಿ ತಿನ್ನಿಸಿ ರೆಡಿ ಮಾಡಿಸೋದ್ರಲ್ಲೇ 10 ಗಂಟೆ ಆಗಿದೆ. ಈ 10 ಗಂಟೆ ಆದಮೇಲೆ ಅಟ್ಲೀಸ್ಟ್ ಒಂದು 11-12 ಗಂಟೆ ಒಳಗಡೆ ಆದರೂ ಪೂಜೆ ಮಾಡಬೇಕು ಅಂತ ಕ್ವಿಕ್ಕಾಗಿ ದೇವರಿಗೆ ಪ್ರಿಯವಾದ ಏನಾದರೂ ಅಡುಗೆ ಮಾಡಿ ಬಡಿಸ್ಬೇಕು ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನನ್ನ ಮಗ ಕೂಡ ಅವನು ಬಿಡಲ್ಲ, ಕೈಕಾಲಡೆ ಬರ್ತಾ ಇರ್ತಾನೆ. ಅವ್ರ ಅಪ್ಪ ಕೂಡ ಆಟ ಆಡ್ಲಿಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ಅವನು ಹಿಡ್ಕೊಂಡು ಹ್ಯಾಂಡ್ಲ್ ಮಾಡಿಕೊಂಡು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ನಾನು ತುಂಬ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಒಂದು ರಸಮ್ ಮಾಡ್ಕೊತಾ ಇದ್ದೀನಿ. ರಸಮ್ಗೆ ನೋಡಿ, ಈ ಸಾಂಬಾರು ಪುಡಿನ ನಾನು ಊರಿಂದ ಬರುವಾಗ ತಂದಿದ್ದು ನನ್ನ ಗಂಡನ ಮನೆ ಹತ್ರ ಬಟ್ರ್ ಮಾಡಿಕೊಟ್ಟು. ತುಂಬಾ ಚೆನ್ನಾಗಿದೆ. ಜಸ್ಟ್ ಒಂದು ಒಗ್ಗರಣೆ ಹಾಕಿ ರಸಮ್ ಪುಡಿ ಹಾಕಿ ಟೊಮೆಟೊ ಹಾಕಿ ಕುದಿಸಿದ್ರೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ರಸಮ್ ರೆಡಿ ಆಗುತ್ತೆ. ಹಾಗೆ ಇಲ್ಲೊಂದು ಪಲ್ಯ ಮಾಡ್ಕೊತಾ ಇದ್ದೀನಿ. ಒಂದು ಒಗ್ಗರಣೆ ಹಾಕಿ ಅದಕ್ಕೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಕಾಯಿ ತುರಿ, ಹಾಗೆ ಸ್ವಲ್ಪ ಸಾಸಿವೆ ಹಾಕಿ ನುಣ್ಣಿಗೆ ಪೌಡರ್ ಮಾಡಿ ಅದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಬೇಯಿಸಿದಂಥ ನಿಮಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಇವೆಲ್ಲದನ್ನು ಮಿಕ್ಸ್ ಮಾಡಿ ಒಂದು 2-3 ನಿಮಿಷ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಸೂಪರ್ ಟೇಸ್ಟಿಯಾಗಿ ಪಲ್ಯ ಕೂಡ ರೆಡಿ ಆಯಿತು. ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಆಯಿತಾ, ಸಕ್ಕತ್ತಾಗಿ ಬಂದಿತ್ತು. ಹಾಗೆಯೇ ಈಚೆ ಕಡೆ ರಸಮ್ ರೆಡಿ ಆಯಿತು, ಆಚೆ ಕಡೆ ಪಾಯಸ ಕೂಡ ಇಟ್ಟಿದ್ದೀನಿ. ಒಂದು 20 ಮಿನಿಟ್ಸಲ್ಲೇ ಇಷ್ಟೆಲ್ಲ ಅಡುಗೆ ಮುಗಿಸಿದ್ದೀನಿ. ಇನ್ನೂ ಮಾಡ್ಬೋದಿತ್ತು, ಬಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ನನಗೆ ಅಡುಗೆ ಮಾಡಲಿಕ್ಕೆ ತುಂಬಾ ಇಷ್ಟ. ಬಟ್ ಈಗ ಏನಾಗಿದೆ ಅಂದರೆ ಮಗು ಚಿಕ್ಕದ್ರಿಂದ ಅವನ್ನ ಹ್ಯಾಂಡ್ಲ್ ಮಾಡಿಕೊಂಡು ಅಡುಗೆ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಇರೋ ಟೈಮಲ್ಲೇ ಕ್ವಿಕ್ಕಾಗಿ ಮಾಡ್ಕೊಳ್ತೀನಿ. ಸೊ ಇವಾಗ ಅಡುಗೆ ಎಲ್ಲ ರೆಡಿ ಆಯಿತು. ಈಗ ದೇವ್ರ ಪೂಜೆಗೋಸ್ಕರ ದೇವ್ರ ಮನೆಯೆಲ್ಲ ನಿನ್ನೆನೇ ಕ್ಲೀನ್ ಮಾಡಿ ಇಟ್ಟಿದ್ದೆ. ಆದರೂ ಒಂದು ಸಲ ಎಲ್ಲದನ್ನು ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನನ್ನ ಮಗಳು ಕೂಡ ಅವಳು ರೆಡಿಯಾಗಿ ಮಮ್ಮಿ ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಅವಳು ಕೂಡ ಬಂದಿದ್ದು. ಸೊ ಅವಳನ್ನು ಇನ್ವಾಲ್ವ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ. ಆದಷ್ಟು ನಿಮ್ಮ ಮನೆ ಚಿಕ್ಕ ಮಕ್ಕಳಿದ್ರೆ ಅವರೂ ನಿಮ್ಮ ಕೆಲಸದಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳಿ. ಆವಾಗ ಅವರಿಗೂ ಇಂಟ್ರೆಸ್ಟ್ ಬರುತ್ತೆ, ದೇವ್ರ ಬಗ್ಗೆ ಭಕ್ತಿ ಬರುತ್ತೆ. ಸೊ ನೀನು ಹೋಗು, ನೀನು ಇದನ್ನು ಮುಟ್ಬೇಡ ಕಿಟ್ಬೇಡ ಅಂತ ಇದ್ದರೆ ಅವ್ರಿಗೂ ಅಯ್ಯೋ ಮಮ್ಮಿ ಏನು ಹೇಳಿದ್ರು ಬಿಡಲ್ಲ ಅಂತ ಅವ್ರಿಗೂ ದೇವ್ರ ಬಗ್ಗೆ ಅಸಡ್ಡೆ ಬರುತ್ತೆ. ದೇವರೆಲ್ಲ ಎಲ್ಲ ಕೆಲಸದಲ್ಲೂ ಅಸಡ್ಡೆ ಬರುತ್ತೆ. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಕೆಲಸದಲ್ಲಿ ನಿಮ್ಮ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ಅವರಿಗೂ ಇಂಟ್ರೆಸ್ಟ್ ಬರುತ್ತೆ. ನೋಡಿ, ಇಲ್ಲಿ ಮಾವಿನ ಎಲೆ ಕೂಡ ನಾನು ತಂದಿದ್ದೀನಿ. ಇಲ್ಲೆಲ್ಲ ಮಾವಿನ ಎಲೆ ಸಿಗಲ್ಲ, ಆದರೂ ಕೂಡ ಇಲ್ಲೊಂದು ಕೆಳಗಡೆ ಒಂದು ವಿಲ್ಲದಲ್ಲಿ ಒಂದು ಮಾವಿನ ಮರ ಇತ್ತು, ಅಲ್ಲಿಂದ ಕಿತ್ಕೊಂಡು ಬಂದಿದ್ದು. ಸೊ ಅದನ್ನು ಸಿಂಪಲ್ಲಾಗಿ ದೇವ್ರಿಗೆ ಇಷ್ಟ ಅಂತ ಒಂದು ತೋರಣ ಕಟ್ಟೋಣ ಅಂತ ನಾನು ನನ್ನ ಮಗಳು ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ಸ್ಟೆಪ್ಲರಲ್ಲಿ ಅದನ್ನ ಫೋಲ್ಡ್ ಮಾಡಿ ಅದಕ್ಕೇ ಫ್ಲವರ್ನ ಅಣಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿತ್ತು. ಆಮೇಲೆ ದೇವರಿಗೆ ಕಳಶ ಇಡೋದಕ್ಕೆ ಒಂದು 5 ಮುಷ್ಟಿ ಆಗುವಷ್ಟು ಅಕ್ಕಿನ ಹಾಕಿ ಕಳಶಕ್ಕೆ ಸ್ವಲ್ಪ ಒಂದು ಕಾಯಿನು, ಅರಿಶಿನ, ಕುಂಕುಮ, ಹಾಗೆ ಮಾವಿನ ತುಂಡಿ, ಹಾಗೆ ಒಂದು ದೇವಿ ಅಂದರೆ ದೇವರು ಕಾಯಿ ಇಷ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಅರಿಶಿನ ಕುಂಕುಮನ ಹಚ್ಕೊಳ್ತಾ ಇದ್ದೀನಿ. ನನಗೆ ವ್ರತ ಅಂತ ಮಾಡ್ತಾ ಇಲ್ಲ, ಜಸ್ಟ್ ನಮಗೆ ಗೊತ್ತಿರೋ ಥರ ಒಂದು ಪೂಜೆ ಮಾಡ್ತಾ ಇರೋದು ಅಷ್ಟೇ. ಇದು ವರಮಹಾಲಕ್ಷ್ಮಿ ವ್ರತ ಅಂದರೆ ಇದಕ್ಕೆ ಸ್ಪೆಸಿಫಿಕ್ ಆದಂಥ ಕೆಲವು ವಿಧಿವಿಧಾನ ಇದೆ. ಸೊ ಅದನ್ನೆಲ್ಲ ಫಾಲೋ ಮಾಡೋರು ಫಾಲೋ ಮಾಡ್ತಾರೆ. ಬಟ್ ನಾವು ಶ್ರದ್ಧಾ ಭಕ್ತಿಯಿಂದ ನಮಗೆ ಯಾವ ಥರ ಗೊತ್ತಿದೆಯೋ ಆ ಥರ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇದೇ ಥರ ಮಾಡಬೇಕು ಅಂತಲ್ಲ. ಈ ಶ್ರಾವಣ ಮಾಸ ತುಂಬಾ ಪವಿತ್ರವಾದ್ದು, ಎಲ್ಲರಿಗೂ ಗೊತ್ತಿರ್ಬೋದು. ಯಾಕಂದರೆ ಎಲ್ಲ ದೇವಸ್ಥಾನದ ಬಾಗಿಲು ಈ ಶ್ರಾವಣ ಮಾಸದಲ್ಲಿ ತೆಗೆದಿರುತ್ತೆ. ಯಾಕಂದರೆ ಎಲ್ಲ ದೇವತೆಗಳು ವರ ಕೊಡಲಿಕ್ಕೆ ರೆಡಿ ಆಗಿರ್ತಾರಂತೆ. ಅದಕ್ಕೋಸ್ಕರ ಆದಷ್ಟು ಶ್ರದ್ಧಾ ಭಕ್ತಿಯಿಂದ ಬೇರೆಯವರಿಗೆ ಒಳ್ಳೆಯದಾಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡಿದರೆ ಅದು ಫಲಿಸುತ್ತೆ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ನಂದು ಅಷ್ಟೇ ಪೂಜೆಗೆ ಎಲ್ಲ ಇವಾಗ ರೆಡಿ ಆಯಿತು. ಇನ್ನೇನು ಮಂಗಳಾರತಿ ಒಂದು ಬಾಕಿ ಇದೆ. ಇಷ್ಟು ಮಾಡೋದ್ರಲ್ಲೇ 11 o'clock ಆಗಿತ್ತು, 11 ಗಂಟೆ ಆಗಿತ್ತು. ಅಷ್ಟರಲ್ಲಿ ನನ್ನ ಮಗ ಕೂಡ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿ ಇದ್ದ. ಅವನನ್ನು ಕೂಡ ಕರ್ಕೊಂಡು ಇವಾಗ ಪೂಜೆ ಮಾಡೋದಕ್ಕೆ ನಾವು ಕೂಡ ಬಂದಿದ್ವಿ. ಸೊ ಕೆಲವು ಕಡೆ ತುಂಬ ಗ್ರ್ಯಾಂಡಾಗಿ ವರಮಹಾಲಕ್ಷ್ಮಿ ವ್ರತನ ಮಾಡ್ತಾರೆ. ಇದಕ್ಕೆ ಅದರದ್ದೇ ಆದಂಥ ವಿಧಿವಿಧಾನ ಇದೆ. ಸೊ ವ್ರತ ಮಾಡೋರು ಅದೇ ಥರ ಮಾಡಬೇಕು. ಈ ಥರ ಪೂಜೆ ಕೂಡ ಮಾಡ್ಬೋದು.
ದೇವರು ನೀವು ಇದೇ ಥರ ಮಾಡು ಅದೇ ಥರ ಮಾಡು ಆಡಂಬರದಿಂದ ಮಾಡು ಅಂತ ಕೇಳಲ್ಲ. ಶ್ರದ್ಧಾ ಭಕ್ತಿಯಿಂದ ನೀನು ಒಂದು ಹೂಗಿಟ್ಟು ಭಕ್ತಿಯಿಂದ ದೇವರಿಗೆ ಬೇಡ್ಕೊಂಡ್ರು ಅಷ್ಟೇ ಸಾಕಂತೆ ದೇವ್ರು ಹೇಳೋದು. ಅಂದರೆ ದೇವ್ರು ಹೇಳೋದಲ್ಲ, ನಾವು ಅಂದರೆ ಓದಿರುವ ಪ್ರಕಾರ. ಸೊ ಈ ಥರ ನಾವು ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಅಲ್ಲ, ಒಂದು ಪೂಜೆ ಮಾಡಿದ್ವಿ ಅಂತ ಹೇಳ್ಬೋದು. ನೋಡಿ, ನನ್ನ ಮಗ ಕೂಡ ಆರತಿ ಮಾಡಲಿಕ್ಕೆ ರೆಡಿಯಾಗಿದ್ದಾನೆ. ಮೊದಲೆಲ್ಲ ಹಬ್ಬ ಅಂದರೆ ಎಷ್ಟು ಗಮ್ಮತ್ತಿತ್ತು, ಮನೆ ತುಂಬ ಜನ ಎಲ್ಲ ಬರ್ತಾಯಿದ್ರು. ಬಟ್ ಈಗ ಏನಾಗಿದೆ, ಎಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆದ್ದರಿಂದ ಒಂದು ಗಂಡ ಹೆಂಡತಿ, ಒಂದು 2 ಮಕ್ಕಳು ಅಷ್ಟೇ, ಅದರಷ್ಟರಲ್ಲೇ ಒಂದು ಈ ಥರ ಹಬ್ಬ ಅದೆಲ್ಲ ಸೆಲೆಬ್ರೇಟ್ ಆಗ್ತಾಯಿದೆ. ಆದರೂ ನಮ್ಮ ಫಾರಿನಲ್ಲಿ ಯಾವ ಥರ ನಾವು ಇರೋ ಐಟಮ್ ಎಲ್ಲದೂ ಸಿಗಲ್ಲ, ಇರೋದ್ರಲ್ಲೇ ಯಾವ ಥರ ಸಿಂಪಲ್ಲಾಗಿ ಈ ಥರ ಮಕ್ಕಳಿಗೆ ಸ್ವಲ್ಪ ದೇವ್ರ ಬಗ್ಗೆ ಸ್ವಲ್ಪ ಅರಿವು ಮೂಡಿಸೋದು. ಯಾಕಂದರೆ ಅವರಿಗೆ ನಮ್ಮ ಕಲ್ಚರೇ ಗೊತ್ತಿರಲ್ಲ, ಇಲ್ಲೇ ಬೆಳೀತಿರೋದ್ರಿಂದ ಅವ್ರಿಗೆ ನಮ್ಮ ಕಲ್ಚರೇ ಗೊತ್ತಿರಲ್ಲ. ಆದಷ್ಟು ಅವರಿಗೆ ಈ ಹಬ್ಬ ಹರಿದಿನ ಇದರ ಬಗ್ಗೆ ನಾವು ಆಚರಣೆ ಮಾಡೋದ್ರಿಂದ ಅವ್ರಿಗೆ ಕೂಡ ಅದ್ರ ಬಗ್ಗೆ ಸ್ವಲ್ಪನಾದರೂ ಅರಿವು ಬರಲಿ ಅಂತ ನಾನು ಯಾವಾಗಲೂ ಹಬ್ಬನ ನನಗೆ ಆದ ಮಟ್ಟಿಗೆ ನಾನು ಸೆಲೆಬ್ರೇಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಅವರಿಗೆ ಇದ್ರ ಬಗ್ಗೆ ಸ್ವಲ್ಪ ಅರಿವು ಮೂಡುತ್ತೆ. ಅದಕ್ಕೋಸ್ಕರ ಈ ಥರ ಇತ್ತು ನಮ್ಮ ಪೂಜಾ ವಿಧಿವಿಧಾನ. ಸೊ ನೀವು ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿರ್ಬೋದು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಒನ್ಸ್ ಅಗೇನ್. ಇದು ಊಟಕ್ಕೆ ಇಷ್ಟೇ ಮಾಡಿದ್ದು, ಇಷ್ಟು ಅಡುಗೆ ಮಾಡಿದ್ರು. ಕಿಚನಲ್ಲಿ ಹೋಗಿ ಪಾತ್ರೆ ನೋಡಿದರೆ ಒಂದು ರಾಶಿ ಪಾತ್ರೆ ಬಿದ್ದಿತ್ತು. ಓಕೆ, ಆಮೇಲೆ ನಾವು ಸಂಜೆ ಸ್ವಲ್ಪ ಟೆಂಪಲಿಗೆ ಹೋಗಿ ಬರೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೆ ಈಗ? ಟೆಂಪಲಿಗೆ. ಯಾವ ಟೆಂಪಲ್? ಲಕ್ಷ್ಮಿ ಟೆಂಪಲ್. ಯಾರೆಲ್ಲ ಹೋಗ್ತಿದ್ರಿ? ನಾನು, ಬಾಬು, ಮಮ್ಮಿ, ಡ್ಯಾಡಿ ಮತ್ತೆ ಬಾಬು. ಏನು ಮಾಡ್ತಿದ್ಯಾ ಬಾಬು? ಅದನ್ನ ಕರಿ. ಇಲ್ಲೇ ನಮ್ಮನೆ ಹತ್ರ ಒಂದು ಲಕ್ಷ್ಮೀ ಟೆಂಪಲ್ ಅಥವಾ ಅಯ್ಯಪ್ಪ ಟೆಂಪಲ್, ಅಯ್ಯಪ್ಪ ಇದೆ, ಲಕ್ಷ್ಮೀ ಇದೆ, ಎಲ್ಲ ದೇವರ ಆ ಟೆಂಪಲಲ್ಲಿದೆ. ಅಲ್ಲಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನನ್ನ ಮಗಳಿಗೆ ಕಾರಲ್ಲಿ ತುಂಬ ದೂರ ಟೆಂಪಲಿಗೆ ಹೋಗಲಿಕ್ಕೆ ಇಷ್ಟ, ಯಾಕಂದರೆ ಅವಳಿಗೆ ಕಾರಲ್ಲಿ ಸಹ ಕಾರ್ಟೂನ್ ನೋಡ್ಬೋದಲ್ಲ, ಅದಕ್ಕೋಸ್ಕರ ಮತ್ತೇನಿಲ್ಲ. ಸೊ ಇದೇ ನೋಡಿ ಟೆಂಪಲ್ ಹೊರಗಿಂದ ಈ ಥರ ವ್ಯೂಸ್ ಇದೆ. ಒಳಗಡೆ ವೀಡಿಯೋಸ್ ಅಥವಾ ಫೋಟೋ ಅಲೌ ಮಾಡಲ್ಲ, ಅದಕ್ಕೋಸ್ಕರ ಜಸ್ಟ್ ಹೊರಗಡೆ ವೀಡಿಯೋ ಇದು. ತುಂಬ ಚೆನ್ನಾಗಿದೆ, ಸಣ್ಣ ದೇವಸ್ಥಾನ ಆದರೂ ತುಂಬ ಮನಸ್ಸಿಗೇನೋ ನೆಮ್ಮದಿ ಸಿಗುತ್ತೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ಇಷ್ಟ ಆದರೆ ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಆನ್ ನೆಕ್ಸ್ಟ್ ವೀಡಿಯೋ. ಮತ್ತೊಂದು ವ್ಲಾಗ್ ಒಂದಿಗೆ ಸಿಗ್ತೀನಿ. ಬಾಯ್.